ವೀಕ್ಷಕರೇ, ಈ ಬೆಕ್ಕನ್ನು ಗಮನಿಸಿ ನೋಡಿ. ಯಾರೋ ಬೀದಿ ಬದಿ ತಂದು ಬಿಟ್ಟು ಹೋಗಿದ್ದಾರೆ. ಅದು ಯಾವುದೋ ವಾಹನದ ಅಡಿಗೆ ಬಿದ್ದಿರಬೇಕು ಬಹುಶಃ. ತೆವಳಿಕೊಂಡು ಹೋಗ್ತದೆ. ಈ ಸಾಕು ಪ್ರಾಣಿಗಳನ್ನು, ನಾಯಿ ಇರ್ಬೋದು, ಹೋರಿಗಳಿರ್ಬೋದು, ಅಥವಾ ಹಸುಗಳನ್ನಿರ್ಬೋದು, ಬೀದಿಗೆ ತಂದು ಬಿಡ್ತೀರಲ್ಲ. ನಿಮ್ಮಲ್ಲಿ ಮನೆಯಲ್ಲಿ ಇದ್ದಾರಲ್ಲ, ಯಾರು ಎಂತ ಅಂತ ಬೇಡ, ಅವರನ್ನು ತಂದು ಬೀದಿಗೆ ಬಿಡಿ ಫಸ್ಟು. ಆನಂತರ ಈ ಥರ ಬಿಡಿ. ಇದೊಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಅದಕ್ಕೊಂದು ಲೈಕ್ ಕೊಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೊಂದು ಪ್ರಚಾರಕ್ಕಾಗಿ ನಾನು ಮಾಡ್ತಾಯಿಲ್ಲ. ಅದೆಷ್ಟೋ ಪ್ರಾಣಿಗಳು ಬೀದಿಗೆ ಬರ್ತಾ ಇವೆ. ನಾಯಿ ಅಡ್ಡ ಬಂದಾಗ ಅಥವಾ ಹಸುಗಳು ಕರುಗಳು ಅಡ್ಡ ಬಂದಾಗ ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಹೋಗಿ ಅದೆಷ್ಟೋ ಅಪಘಾತಗಳಾಗ್ತದೆ, ಅದೆಷ್ಟೋ ಪ್ರಾಣಾಪಾಯ ಆಗ್ತದೆ. ದಿನೇ ದಿನೇ ಹೆಚ್ಚುತ್ತಾನೇ ಇದೆ. ಯಾಕೆ ಆ ಸಾಕು ಪ್ರಾಣಿಗಳನ್ನು ಬೀದಿಗೆ ತಂದು ಬಿಡ್ತೀರಾ? ಅದಕ್ಕೆ ವೀಕ್ಷಕರೇ ನಮಸ್ಕಾರ. ಇವತ್ತು ಒಂದು ಹೊಸ ವಿಡಿಯೋವನ್ನು ಮಾಡ್ತಾಯಿದ್ದೇನೆ. ವಿಷಯ ಎಂತಪ್ಪ ಅಂತ ಹೇಳಿದರೆ ನೋಡಿ, ಒಂದು ಬೆಕ್ಕಿನ ಮರಿಯನ್ನು ಯಾರೋ ರಸ್ತೆ ಬದಿಯಲ್ಲಿ ತಂದು ಬಿಟ್ಟು ಹೋಗಿದ್ದಾರೆ. 2 ಬೆಕ್ಕಿನ ಮರಿಗಳಿದ್ದು, ಯಾವುದೋ ಒಂದು ಬೆಕ್ಕಿನ ಮರಿ ಇದೇ ಗುತ್ತಿಗಾರಿನ DCC ಬ್ಯಾಂಕ್ ಹತ್ರ ವಚನ್ ದೇರಪ್ಪಜ್ಜನ ಮನೆಯವರ ಬಿಲ್ಡಿಂಗ್ ಇದೆ. ಆ ಬಿಲ್ಡಿಂಗ್ ಹತ್ರನೇ ತಂದು ಬಿಟ್ಟು ಹೋಗಿದ್ದಾರೆ ಅಂತ ಕಾಣ್ತದೆ. ಒಟ್ಟು ರೋಡಲ್ಲಿ ಬಿಟ್ಟು ಹೋಗಿದ್ದಾರೆ ಗೊತ್ತಿಲ್ಲ. ಯಾವುದೋ ಗಾಡಿಗಳ ಅಡಿಗೆ ಆಗ್ತವೆ. ಆ ಗಾಡಿಗಳ ಅಡಿಗೆ ಆಗುವ ಸಂದರ್ಭದಲ್ಲಿ ಅಲ್ಲೂ ಪ್ರಾಣಾಪಾಯ ಆಗ್ಬೋದು, ಸವಾರರ ಪ್ರಾಣಾಪಾಯ ಆಗ್ಬೋದು. ನಾನು ಹೇಳುವಂಥದ್ದಿಷ್ಟೇ, ಬೆಕ್ಕಿನ ಮರಿಗಳನ್ನು ಇರ್ಬೋದು, ನಾಯಿಗಳನ್ನು ಇರ್ಬೋದು, ಗುತ್ತಿಗಾರು ಪೇಟೆ ಹತ್ರ ಎಷ್ಟೋ ಬೀದಿ ನಾಯಿಗಳಿವೆ. ಅದರಿಂದ ಒಂದಷ್ಟು ಜನಕ್ಕೆ ತೊಂದರೆಗಳೇ ಆಗ್ತದೆ ಬಿಟ್ಟರೆ, ಇದಕ್ಕೆ 2 ಕೈಗಳು ಮಾತ್ರ ಇದೆ. ಅಂದರೆ 2 ಕೈಯಲ್ಲಿ ಇದು ಓಡಾಡ್ತದೆ. ಸೊಂಟ ಸಂಪೂರ್ಣ ಜಖಮಾಗಿದೆ. ನೋಡಿ, ಯಾರು ಯೋಚನೆ ಮಾಡಿ. ಪ್ರಾಣಿಗಳಲ್ಲಿ ನಾಯಿ ಇರ್ಬೋದು, ಬೆಕ್ಕಿರ್ಬೋದು, ತಂದು ಬೀದಿಗೆ ಬಿಡ್ತಿರಲ್ಲ. ಬೀದಿಗೆ ಬಿಡುವ ಮುನ್ನ ಒಮ್ಮೆ ಯೋಚನೆ ಮಾಡಿ. ಈ ಥರ ನೋಡಿ 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 ಹೇಗೆ ತೆವಳಿಕೊಂಡು ಹೋಗ್ತದೆ. ಇದಕ್ಕೆ ಇಲ್ಲಿ ನಮ್ಮ ಮೂಕ ಪ್ರಾಣಿಗಳ ರೋದನೆ ಮತ್ತು ವೇದನೆ ಇವತ್ತಿಗೆ ಇದು ಕೊನೆ ಆಗಲಿ. ಒಂದಷ್ಟು ಬದಲಾವಣೆ ಇದನ್ನು ನೋಡಿ ಆದರೂ ನೀವು ಮಾಡ್ತೀರಾ ಅಂತ ಹೇಳುವಂಥ ಒಂದು ಭರವಸೆಯೊಂದಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ದಯವಿಟ್ಟು ಮತ್ತೆ ಕೇಳ್ತೀನಿ, ಯಾವತ್ತೂ ಕೂಡ ಯಾರೂ ಕೂಡ ಸಾಕು ಪ್ರಾಣಿಗಳನ್ನು ಬೀದಿಗೆ ತಂದು ಬಿಡಬೇಡಿ. ಅದಕ್ಕೆ ಬೇಕಾದಂಥ ಬದಲಿ ವ್ಯವಸ್ಥೆಗಳನ್ನು ನೀವು ಮಾಡಲಿಕ್ಕಾಗದಿದ್ದರೆ ಪ್ರಾಣಿಯಿಂದಾಗಿ ಇನ್ನೊಬ್ಬರಿಗೆ ತೊಂದರೆ ಆಗುವಂಥದ್ದು. ಯಾವುದೇ ಒಂದು ಕಟ್ಟಡ ಮಾಲೀಕರಿರ್ಬೋದು, ರಸ್ತೆಯಲ್ಲಿರ್ಬೋದು, ಪಂಚಾಯತ್ ವ್ಯಾಪ್ತಿಯಲ್ಲಿರ್ಬೋದು, ಎಲ್ಲರೂ ಕೂಡ ಮತ್ತೆ ದೂರುವುದು ಪಂಚಾಯತನ್ನು. ಪಂಚಾಯತ್ ಅವರು ಕ್ರಮ ತಗೊಳ್ಳಿಲ್ಲ, ಸರ್ಕಾರದವರು ಅಧಿಕಾರಿಗಳು ಕೆಲಸ ಮಾಡಲಿಲ್ಲ ಅಂತ. ನಾವು ಬದಲಾವಣೆ ಆದರೆ ಖಂಡಿತ ಇದು ಬದಲಾವಣೆ ಆಗ್ತದೆ. ಇಂಥ ಮೂಕ ಪ್ರಾಣಿಗಳ ರೋದನೆ ಇಲ್ಲಿ ಅಂತ ಹೇಳುವಂಥ ಆಶಯದೊಂದಿಗೆ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಈ ಬೆಕ್ಕಿನ ಮರಿಯನ್ನು ನಾವು ಆರೈಕೆ ಮಾಡ್ತಾ ಇದ್ದೇವೆ. ಎಲ್ಲವನ್ನು ನಾವು ಆರೈಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಬರೀ ವಿಡಿಯೋ ಮಾತ್ರ ಅಲ್ಲ, ಇದರ ಆರೈಕೆಯನ್ನು 3-4 ದಿನಗಳಿಂದ ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ಹತ್ತಿರದಲ್ಲಿ ಇರ್ತಕ್ಕಂತಹ ಅಂಗಡಿ, ತರಕಾರಿ ಅಂಗಡಿಯವರಿರ್ಬೋದು, ಡ್ರೈವಿಂಗ್ ಸ್ಕೂಲ್ನವರಿರ್ಬೋದು, ಹೋಟೆಲ್ನವರಿರ್ಬೋದು, ಬಿಲ್ಡಿಂಗ್ ಮಾಲಕರಿರ್ಬೋದು, ಎಲ್ಲರೂ ಸೇರಿಕೊಂಡು ಇದರ ಆರೈಕೆಯನ್ನು ಮಾಡ್ತಾ ಇಲ್ಲ. ಸುಮಾರು 1 ವಾರದಿಂದ ಈ ಬೆಕ್ಕಿನ ಮರಿ ಮಲಗಿದಲ್ಲೇ ಇತ್ತು. ಅದಕ್ಕೆ ಓಡಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಅದರ ಆರೈಕೆಯನ್ನು ಮಾಡ್ತಾ ಇದ್ದೇವೆ. ಹೋಟೆಲ್ನವರು ಅದಕ್ಕೆ ಹಾಲು ಕೊಡ್ತಾರೆ ಅಥವಾ ಅದರಲ್ಲೇನೋ ಅನ್ನವನ್ನು ಕೊಡ್ತಾರೆ. ಡ್ರೈವಿಂಗ್ ಸ್ಕೂಲಲ್ಲಿ ಇರ್ತಕ್ಕಂತಹ ಸ್ಟಾಫ್ ಅದನ್ನು ಆರೈಕೆ ಮಾಡ್ತಾರೆ. ಹತ್ತಿರದಲ್ಲಿ ಇರ್ತಕ್ಕಂತಹ ತರಕಾರಿ ಅಂಗಡಿ ಅಕ್ಕ ಇದ್ದಾರೆ, ಅವರು ಕೂಡ ಅದನ್ನು ಆರೈಕೆ ಮಾಡ್ತಾರೆ. ಎಲ್ಲರೂ ನಾವು ಆರೈಕೆ ಮಾಡ್ತಾ ಇದ್ದೇವೆ. ಬಟ್ ನಾವು ಆರೈಕೆ ಮಾಡುವ ವಿಚಾರ ಅಲ್ಲ, ಯಾರೂ ಕೂಡ ಈ ಥರ ಮಾಡಬೇಡಿ ಅಂತ ಹೇಳುವಂಥ ಮನವಿಯನ್ನು ಮತ್ತೊಮ್ಮೆ ಮಾಡ್ತಾಯಿದ್ದೆ.